ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದಾಗಿ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿಗೆ ಅಪ್ಪಳಿಸಿದೆ. ಪರಿಣಾಮ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಫೆಂಗಲ್ಗೆ ತಮಿಳುನಾಡು ಫುಲ್ ಕಂಗಾಲ್. ಚೆನ್ನೈ, ಆಂಧ್ರ, ಕೇರಳದಲ್ಲಿ ರೆಡ್ ಅಲರ್ಟ್. ಆಕಾಶವನ್ನೇ ನುಂಗುವಂತೆ ಆರ್ಭಟಿಸುತ್ತಿರುವ ಸಮುದ್ರ, ಸಾಗರದ ತಟದಲ್ಲಿ ಲಂಗರು ಹಾಕಿ ನಿಂತ ದೋಣಿಗಳು, ಮಳೆ ಪ್ರಕೋಪಕ್ಕೆ ಕಂಗಾಲಾದ ಜನರು. ಇದು ಫೆಂಗಲ್ ಚಂಡಮಾರುತದ ರೌದ್ರಾವತಾರ. ನೈಋತ್ಯ ಬಂಗಾಳಕೊಲ್ಲಿಯಲ್ಲಿ ಉಂಟಾಗಿರೋ ಫೆಂಗಲ್ ಚಂಡಮಾರುತ ಈಗ ಚೆನ್ನೈ, ತಿರುವಳ್ಳೂರು, ಚೆಂಗಲ್ಪಟ್ಟು, ಕಾಂಚೀಪುರಂ, ವಿಲ್ಲುಪುರಂ, ಪುದುಚೇರಿಯಲ್ಲಿ ಆರ್ಭಟಿಸುತ್ತಿದ್ದು, ತಮಿಳುನಾಡಿನ 8 ಜಿಲ್ಲೆ, ಆಂಧ್ರ ಹಾಗೂ ಕೇರಳದಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೊತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ತಿರುವಳ್ಳೂರು ಪ್ರವಾಸ ರದ್ದಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಪ್ರಕಾರ ಈ ಸೈಕ್ಲೋನ್ ಗಂಟೆಗೆ ಬರೋಬ್ಬರಿ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಿದ್ದು, ಯಾರೂ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಅಲ್ಲದೆ ತಮಿಳುನಾಡಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಬೆಂಗಳೂರಿನ ಮೇಲೂ ಫೆಂಗಲ್ ಎಫೆಕ್ಟ್. ಈ ಫೆಂಗಲ್ ಬೆಂಗಳೂರಿನ ಮೇಲೂ ಎಫೆಕ್ಟ್ ಬೀರಿದ್ದು, ಸಿಟಿಯಲ್ಲಿ ಮೋಡ ಕವಿದ ವಾತಾವರಣ ಇದೆ. ಅಲ್ಲದೆ 2 ದಿನ ಮಳೆ ಆಗೋ ಮುನ್ಸೂಚನೆ ಇದೆ. ಫೆಂಗಲ್ ಚಂಡಮಾರುತವು ಸುಮಾರು ಚೆನ್ನೈಯಿಂದ ಆಗ್ನೇಯ ದಿಕ್ಕಿನೆಡೆ 250 ಕಿಲೋಮೀಟರ್ ದೂರದಲ್ಲಿ ಇದೆ. ಇಂದು ಸಾಯಂಕಾಲ ಇದು ತಮಿಳುನಾಡು ಹಾಗೂ ಪಾಂಡಿಚೇರಿಯ ಮಧ್ಯದಲ್ಲಿ ಹಾದು ಹೋಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಗಾಳಿ ವೇಗ ಪ್ರತಿ ಗಂಟೆಗೆ 70 ರಿಂದ 80 ಕಿಲೋಮೀಟರ್ ಬೀಸುವ ಹೆಚ್ಚಿನ ಸಾಧ್ಯತೆ ಇದೆ. ವೀಕೆಂಡ್ ಎಂಜಾಯ್ ಮಾಡಬೇಕು ಅಂದ್ಕೊಂಡಿದ್ದ ಸಿಲಿಕಾನ್ ಸಿಟಿ ಜನರಿಗೆ ಮಳೆ ಕಿರಿಕಿರಿ ಮಾಡಿದ್ರೆ, ಅತ್ತ ತಮಿಳುನಾಡು, ಆಂಧ್ರದಲ್ಲಿ ಜನ ಜೀವನ ಮೈಕ್ ಕೊಟ್ಟೆ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ ಕೊಟ್ರಿ ಮೇಡಮ್. ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದು ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳು ಆಗ್ಲಿ, ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ್ಮೇಲೆ ವಧೆ ಮಾಡಿದ. ಹಾಗಾಗಿ ಅವರು ಕೂಡ ಸ್ವಲ್ಪ ಟೈಮ್ ಕೊಟ್ಟು ಹೋದಾಗ್ತದೆ. ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಚಾರ್ಯ ಅಂದರೆ ರಗಳೆ ಇದ್ದೇ ಇರುತ್ತೆ. ಬಾಯಿ ತೆರೆದ್ರೆ ರಾಂಗ್ ಆಗಿ ಮಾತಾಡುವ ಹೊನ್ನಾಳಿ ಹೋರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಆ ರಾಂಗ್ ಸ್ಟೋರಿ ಅಲ್ಲ ರಾಂಗ್ ರಗಳೆನ ನೀವೇ ನೋಡ್ಕೋಬೇಕು. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆದ್ರೆ ನಿನ್ನ ಹೊಲಸು ಓರಿ 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 ಜೋಗೋ ಹಸುನ ನೀವು ಹಸುನ ಹಿಂಗೆ ರೇಣುಕಾಚಾರ್ಯ ಅಂದ್ರೆ ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೋಡಿ. ಕೊನೆಗೆ ಸಭೆಯಲ್ಲಿ ಇದ್ದೋರೆ ಅಯ್ಯೋ ಅದು ಹಂಗಲ್ಲ ಸ್ವಾಮಿ ಅಂದ್ಬಿಟ್ರು. ಆಮೇಲೆ ರೇಣುಕಾಚಾರ್ಯ ಅಲರ್ಟ್ ಆದ್ರು. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ. ಹಿಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟ ರೇಣುಕಾಚಾರ್ಯ ಹಂಗೆ ಮೈಕ್ ಶಿಫ್ಟ್ ಮಾಡಿದ್ರು. ಯಾಕೋ ಜಾರಿಕೊಳ್ತಿರೋ ಹಂಕಂಡ್ರು. ಹಂಗೂ ಹಿಂಗೂ ಮಾಡಿ ರೂಪಾಲಿ ನಾಯ್ಕ್ ಅವರಿಗೆ ಮೈಕ್ ಕೊಟ್ಟೇ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ ಕೊಟ್ರಿ ಮೇಡಮ್.
ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದು ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳಾಗ್ಲಿ ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ ಕೂಡಲೇ ವಧೆ ಮಾಡಿದ. ಹಾಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಕೊಟ್ಟು ವಧೆ ಆಗ್ತದೆ. ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಚಾರ್ಯ ಅಂದರೆ ರಗಳೆ ಇದ್ದೇ ಇರುತ್ತೆ. ಬಾಯಿ ತೆರೆದ್ರೆ ರಾಂಗ್ ಆಗಿ ಮಾತಾಡುವ ಹೊನ್ನಾಳಿ ಹೋರಿ ಇವತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿದ್ರು. ಆ ರಾಂಗ್ ಸ್ಟೋರಿ ಅಲ್ಲ ರಾಂಗ್ ರಗಳೆನ ನೀವೇ ನೋಡ್ಕೋಬೇಕು. ಇಂಥ ಕರಿಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಈ ಕಣ್ಣಲ್ಲಿ ಇನ್ನು ಏನೇನ್ ನೋಡ್ಬೇಕೋ ಕಾಣೆ. ಆದ್ರೆ ನಿನ್ನ ಹೊಲಸು ಓರಿ 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 ಹಸುನ ನೀವು ಹಸುನ ಹಿಂಗೆ ರೇಣುಕಾಚಾರ್ಯ ಅಂದ್ರೆ ಹಿಂಗೆ ಎಡವಟ್ ಮಾಡ್ಕೊಳ್ಳೋದು ನೋಡಿ. ಕೊನೆಗೆ ಸಭೆಯಲ್ಲಿ ಇದ್ದೋರೆ ಅಯ್ಯೋ ಅದು ಹಂಗಲ್ಲ ಸ್ವಾಮಿ ಅಂದ್ಬಿಟ್ರು. ಆಮೇಲೆ ರೇಣುಕಾಚಾರ್ಯ ಅಲರ್ಟ್ ಆದ್ರು. ನಾನು ಹಳ್ಳಿ ಐದ, ನಾನು ನಾಟಿ ಹಸು, ನಾನು ನಾಟಿ ಹಸು, ನಾನು ನಾಟಿ ಹಸು. ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಮಾಧ್ಯಮ ಸಿಟ್ಟಿದ್ದ ಅವ್ರನ್ನ. ಹಿಂಗೆ ಡೈಲಾಗ್ ಮೇಲೆ ಡೈಲಾಗ್ ಬಿಟ್ಟ ರೇಣುಕಾಚಾರ್ಯ ಹಂಗೆ ಮೈಕ್ ಶಿಫ್ಟ್ ಮಾಡಿದ್ರು. ಯಾಕೋ ಜಾರಿಕೊಳ್ತಿರೋ ಹಂಕಂಡ್ರು. ಹಂಗೂ ಹಿಂಗೂ ಮಾಡಿ ರೂಪಾಲಿ ನಾಯ್ಕ್ ಅವರಿಗೆ ಮೈಕ್ ಕೊಟ್ಟೇ ಬಿಟ್ರು. ಆದ್ರೆ ಇಷ್ಟಕ್ಕೆ ಬಿಡ್ಬೇಕಲ್ಲ, ಕೊಡ್ರಿ ಮೇಡಮ್. ನಮ್ಮ ಪ್ರಶ್ನೆಗೆ ರೇಣುಕಾಚಾರ್ಯರೇ ಉತ್ತರ ಕೊಡಬೇಕು ಅಂತ ಮಾಧ್ಯಮಗಳು ಕೇಳಿದ್ವು. ಹಾಗೆ ಮೈಕ್ ತೆಗೆದುಕೊಂಡ ಲೀಡರ್ ಅಲ್ಲಿಂದ ಇನ್ನೊಂದು ಕಡೆಗೆ ಮೈಕ್ ಶಿಫ್ಟ್ ಮಾಡಿದ್ರು. ಈ ಮೈಕ್ ಶಿಫ್ಟಿಂಗ್ ನೋಡಲಾರದೆ ಸೋಮಶೇಖರ್ ರೆಡ್ಡಿ ಸ್ಟ್ಯಾಂಡ್ ಆದ್ರು. ಕೈಗೆ ಮೈಕ್ ತಕೊಂಡು ಹಂಗೆ ಒಂದು ಡೈಲಾಗ್ ಬಿಟ್ರು. ಶ್ರೀಕೃಷ್ಣ ಪರಮಾತ್ಮ ಶಿಶುಪಾಲನ್ನ ಒಂದೇ ಸಾರಿ ವಧೆ ಮಾಡಿಲ್ಲ. 108 ತಪ್ಪುಗಳಾಗ್ಲಿ ಅದಾದ್ಮೇಲೆ ವಧೆ ಮಾಡ್ತೀನಿ ಅಂತ ಹೇಳಿದ್ದ ಅವ್ರ ಅತ್ತೆಗೆ. ಕರೆಕ್ಟ್ ಆಗಿ 108 ಆದ ಕೂಡಲೇ ವಧೆ ಮಾಡಿದ. ಹಾಗಾಗಿ ಅವ್ರಿಗೆ ಕೂಡ ಸ್ವಲ್ಪ ಟೈಮ್ ಕೊಟ್ಟು ವಧೆ ಆಗ್ತದೆ. ಒಟ್ನಲ್ಲಿ ಮೈಸೂರಿನೊಳಗೆ ನಡೆದಿರೋ ಸುದ್ದಿಗೋಷ್ಠಿ ಬಿಸಿ ಬಿಸಿ ಮಿರ್ಚಿ ಮಸಾಲ ಇದ್ದಂತಿತ್ತು. ಇದಕ್ಕೆ ಅಲ್ವಾ ರಾಜಕೀಯ ಅನ್ನೋದು, ಇದಕ್ಕೆ ಅಲ್ವಾ ರಗಳೆ ಅಂತ ಕರೆಯೋದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.